ಕಾಲು ತೊಳೆಯೋದಕ್ಕೆ ಅಂತ ಹೋಗಿ ವ್ಯಕ್ತಿಯೊಬ್ಬ ನದಿಗೆ ಜಾರಿ ಬಿದ್ದಿದ್ದಾರೆ. ಮೊದಲೇ ಹೇಳಿ ಕೇಳಿ ನದಿಗಳೆಲ್ಲ ತುಂಬಿ ಹರಿತವಾಗಿದೆ, ರಭಸವಾಗಿ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ನದಿಗೆ ಜಾರಿ ಬಿದ್ದಿದ್ದಾರೆ. ಸುರಪುರದ ತಿಂಥಿಣಿ ಗ್ರಾಮದ ಬಳಿ ಕೃಷ್ಣಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಕಾಲು ಜಾರಿ ಕೃಷ್ಣಾ ನದಿ ಸೆಳೆತಕ್ಕೆ ಸಿಕ್ಕಾಕ್ದವ್ರ ಹೆಸರು ಖಾಸಿಂ ಸಾಬ್ ಅಂತಂದ್ಬಿಟ್ಟು. ಸೊ ನದಿಗೆ ಬಿದ್ದ ಖಾಸಿಂ ಸಾಬ್ರನ್ನ ರಕ್ಷಿಸಿದ್ದಾರೆ ಅಂಬಿಗರು. ಅಂಬಿಗರ ಸಾಹಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಅಂಥ ಟೈಮ್ನಲ್ಲಿ ಇನ್ಯಾರಾದರೂ ಎಕ್ಸ್ಪರ್ಟ್ಸ್ ಬರಲಿ, ಅವ್ರು ಬರಲಿ, NDRF ಬರಲಿ, ಅಗ್ನಿಶಾಮಕ ದಳದವ್ರು ಬರಲಿ, ಹಾಗೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವ ಇರಲ್ಲ. ಹಾಗಾಗಿ ಅಂಬಿಗರೇ ಹೋಗಿ ಹುಟ್ಟಾಕ್ಕೊಂಡು, ಆ ತೆಪ್ಪದಲ್ಲಿ ಹುಟ್ಟಾಕ್ಕೊಂಡು ಹೋಗಿ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಮುಳುಗ್ತಾ ಇರೋ ವ್ಯಕ್ತಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಆ ವ್ಯಕ್ತಿ ಆಲ್ರೆಡಿ ಕಾಲು ತೊಳೆಯೋಕ್ಕೆ ಅಂತ ಹೋಗಿ ಅಷ್ಟು ದೂರ ಹೊಟ್ಟೋಗಿದ್ದಾನೆ, ರಭಸಕ್ಕೆ ಕೊಚ್ಕೊಂಡು. ಇಮ್ಮಿಡಿಯೇಟಾಗಿ ತೆಪ್ಪದಲ್ಲಿ ಹುಟ್ಟಾಕ್ಕೊಂಡು ಹೋಗಿ ಆ ಮುಳುಗ್ತಾ ಇರೋ ವ್ಯಕ್ತಿ ಎಲ್ಲಿ ಮುಳುಗ್ತಾ ಇದ್ದ ಆ ಜಾಗಕ್ಕೆ ಇಮ್ಮಿಡಿಯೇಟಾಗಿ ರೀಚ್ ಆಗಿದ್ದಾರೆ. ಯಾಕೆಂದರೆ ತುಂಬ ಶಾರ್ಟ್ ಡ್ಯೂರೇಷನ್ ಟೈಮ್ ಸಿಗೋದು ನಿಮಗೆ. ಅಷ್ಟರಲ್ಲಿ ಹೋಗಿ ಆತನನ್ನು ಕಾಪಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಧೈರ್ಯದ ವಿಚಾರಣೆ. ಯಾಕೆಂದರೆ ಈ ಥರ ನದಿಗಳು ಹರಿತಾ ಇರಬೇಕಾದ್ರೆ ಅಲ್ಲಿ ಇಳಿದು ಯಾರೂ ಕೂಡ ರಕ್ಷಣೆ ಮಾಡುವಂತಹ ಸಾಹಸಕ್ಕೆ ಕೈ ಹಾಕಲ್ಲ. ಬಟ್ ಇಲ್ಲಿ ವ್ಯಕ್ತಿಯೊಬ್ಬನ ಜೀವ. ಹಾಗಾಗಿ ಆ ವ್ಯಕ್ತಿಯನ್ನು ಕಾಪಾಡಿದ್ದಾರೆ ಅಂಬಿಗರು, ಬೇರೆ ಯಾರೂ ಅಲ್ಲ, ಬರೀ ಅಂಬಿಗರು. ಸಾಮಾನ್ಯವಾಗಿ ಅಂಬಿಗರು ಅಂತಂದರೆ ಹುಟ್ಟಾಕ್ತಕ್ಕಂಥವ್ರು, ಅವ್ರಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಅವರು. ಆದರೂ ಕೂಡ ಆ ರಭಸವಾಗಿ ಹರಿತಾ ಇರತಕ್ಕಂಥ ನದಿಯಲ್ಲಿ ಹೋಗಿ ಆತನನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂತಹ ಕೆಲಸ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪುರದ ತಿಂಥಿಣಿ ಗ್ರಾಮದ ಬಳಿ ಕೃಷ್ಣಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕೃಷ್ಣಾ ನದಿ ಹೇಳಿ ಕೇಳಿ ತುಂಬ ನೀರು ಬಂದಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಕೃಷ್ಣಾಕ್ಕೆ ತುಂಬ ನೀರು ಬಂದಿದೆ. ಅಂಥ ಕಡೆ ಯಾರೋ ಕಾಲು ತೊಳೆಯೋದಕ್ಕೆ ಅಂತ ಹೋಗಿ ಜಾರಿ ನದಿಗೆ ಬಿದ್ದು ಕೊಚ್ಕೊಂಡು ಹೋಗಿ ಮುಳುಗೋ ಹಂತಕ್ಕೆ ಬಂದಿದ್ದ ಆ ವ್ಯಕ್ತಿಯನ್ನು ಈಗ ಅಂಬಿಗರು ಕಾಪಾಡಿದ್ದಾರೆ.